Shubhodaya Makle. Good morning to all the students. Friends, there is a thought or proverb which goes like this, which says that give a fish to a man, he will live for a day. Teach him how to catch the fish, he will live forever. ಒಂದು ಗಾದೆ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, ಒಂದು ಮನುಷ್ಯನಿಗೆ ಒಂದು ಮೀನ್ ಕೊಡಿ, ಆ ಮೀನಿಂದ ಅವನೇನ್ ಮಾಡ್ತಾನೆ, ಆ ಒಂದು ದಿನ ಮಾತ್ರ ಅವನು ಜೀವನ ಮಾಡ್ಲಿಕ್ಕಾಗತ್ತೆ. ಅದೇ ಅವನಿಗೆ ಮೀನ್ ಹಿಡಿಯೋದನ್ನ ಕಲ್ಸ್ಕೊಟ್ಬಿಡಿ, ಅವನು ಜೀವನ ಪರ್ಯಂತ ತನ್ನ ಜೀವನನ ನಡೆಸ್ಕೊಂಡು ಹೋಗೋದ್ ರೀತಿ ಆಗ್ತಾನೆ. ದಿ ಮೇನ್ ರೀಸನ್ ವೈ ಐ ಆಮ್ ಟೆಲ್ಲಿಂಗ್ ದಿಸ್ proverb and thought is because this chapter deals with the second part, that is how to catch the fish. This is a very important chapter and subject in the entire BBA. The reason is that after completing your graduate and your PhD or education, whatever it might be, you will be going in search of a job. ಮಕ್ಕಳ, ನೀವು ಓದ್ ಮುಗಿಸಿದಾದ್ಮೇಲೆ ನೀವೇನ್ ಮಾಡ್ತೀರಾ, ಕೆಲಸ ಹುಡುಕೊಂಡು ಹೋಗ್ತೀರಾ. ಬಟ್ ಈ ಸಬ್ಜೆಕ್ಟ್ ಏನಪ್ಪ ನಿಮ್ಗೆ ಟೀಚ್ ಮಾಡುತ್ತೆ ಅಂದ್ರೆ, ಕೆಲಸ ಯಾಕೆ ಹುಡುಕ್ತೀರಾ, ನೀವೇ ಸ್ವಂತವಾಗಿ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ನಿಮ್ಮಿಂದ ಒಂದು 10 ಜನಕ್ಕೆ ಕೆಲಸ ಕೊಡೋ ತರ ಆಗ್ಲಿ. Friends, continuing with this, I request each one of you to identify these personalities. These are the 10 great personalities which I have shown in this slide. These are the stars in the sky, and there are many such like that, but for the time being I have taken only these 10 great personalities. ಮಕ್ಕಳ, ಏನಿ ಒಂದು ಸ್ಲೈಡ್ ಅಲ್ಲಿ ಕಾಣಿಸ್ತಾ ಇರುವಂತ ಒಂದು 10 ಫೋಟೋಗಳಿದ್ದಾರೆ. ಇವರು ಅತ್ಯಂತ ಮೇಧಾವಿಗಳು. ಅವ್ರೇನಪ್ಪ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ನಾನು ನಿಮ್ಮಲ್ಲಿ ಏನ್ ಕೇಳ್ಕೊಳ್ತೀನಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಕ್ಯಾನ್ ಯು ಐಡೆಂಟಿಫೈ ಫ್ಯೂ ಪೀಪಲ್. ನನಗೆ ಗೊತ್ತು ಖಂಡಿತವಾಗಿ ನೀವು 2ನೇವ್ರನ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಾ, ಮತ್ತೆ 5ನೇ ಪಿಕ್ಚರ್ ಅಲ್ಲಿ ಇರೋಂಥವ್ರನ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಾ. ಬಟ್ ಬೇರೆಯವ್ರನ್ನ ಐಡೆಂಟಿಫೈ ಮಾಡೋದು ನಿಮ್ಗೆ ಕಷ್ಟ ಆಗ್ಬೋದು. ಬಟ್ ನಾನು ನಿಮ್ಗೆ ಹೇಳ್ತೀನಿ, ಮೊದಲನೇ ಪಿಕ್ಚರ್ ಅಲ್ಲಿ ಇರುವಂತ ದಟ್ ಲೇಡಿ, ಶಿ ಇಸ್ ಕಾಲ್ಡ್ ಕಿರಣ್ ಮಜುಮ್ದಾರ್, ದಿ ಫೌಂಡರ್ ಆಫ್ ಬಯೋಕಾನ್ ಇಂಡಸ್ಟ್ರೀಸ್. 2ನೇ ಪಿಕ್ಚರ್ ಅಲ್ಲಿ ಇರೋಂಥವ್ರು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಸ್ ನನ್ ಅದರ್ ದ್ಯಾನ್ ಶ್ರೀ ನಾರಾಯಣ್ ಮೂರ್ತಿ. ಸೊ ಯಾರು ಕೇಳಿದ್ರು ಯಾರಪ್ಪ ನಾರಾಯಣ್ ಮೂರ್ತಿ ಅಂದ ತಕ್ಷಣ ನೀವು ಹೇಳ್ತೀರಾ, ಸರ್ ಈಸ್ ನನ್ ಅದರ್ ದ್ಯಾನ್ ದಿ ಫೌಂಡರ್ ಆಫ್ ದಿ ಇನ್ಫೋಸಿಸ್ ಅಂತ ಹೇಳ್ಬಿಟ್ಟು ಹೇಳ್ತೀರಾ. ಅದೇ ರೀತಿ ನಿಮ್ಗೆ 3ನೇ ಪಿಕ್ಚರ್ ಅಲ್ಲಿ ಕಾಣಿಸ್ತಾ ಇರೋಂಥವ್ರು ಅಜೀಂ ಪ್ರೇಮ್ಜಿ. ಈಸ್ ದಿ ಒನ್ ಹೂ ಹ್ಯಾಸ್ ಟೇಕನ್ ವಿಪ್ರೋ ಟು ದಿ ಗ್ರೇಟ್ ಹೈಟ್ಸ್. ನೀವು ವಿಪ್ರೋದು ಒಂದು ಲೋಗೋ ನೋಡಿರ್ಬೋದು, ಅದು ಬಂದು ಸೂರ್ಯಕಾಂತಿ ಹೂವು. ಏನಪ್ಪ ಸೂರ್ಯಕಾಂತಿ ಹೂವು ಅಂತ ಹೇಳಿದ್ರೆ, ಸಿ ದೇ ವರ್ ಇನ್ವಾಲ್ವ್ಡ್ ಇನ್ ಸನ್ಫ್ಲವರ್ ಆಯಿಲ್ ಬಿಸ್ನೆಸ್. ಸೊ ಒಂದು ಸನ್ಫ್ಲವರ್ ಆಯಿಲ್ ಬಿಸ್ನೆಸ್ ಆಗಿದ್ದಂತಹ ವಿಪ್ರೋನ ಇವತ್ತು ಇಟ್ ಹ್ಯಾಸ್ ಬಿಕಮ್ ಎ ಮಲ್ಟಿ ನ್ಯಾಷನಲ್ ಕಂಪ್ನಿ ಇನ್ ಸಾಫ್ಟ್ವೇರ್ ಅಂಡ್ ಮೆನಿ ಅದರ್ ಪ್ರಾಡಕ್ಟ್ಸ್. ಇಟ್ ಈಸ್ ಬಿಕಾಸ್ ಆಫ್ ಅಜೀಂ ಪ್ರೇಮ್ಜಿ. ಮತ್ತೆ ನೀವು ಅದೇ ರೀತಿ 4ನೇ ಪಿಕ್ಚರ್ ಅಲ್ಲಿ ಕಾಣ್ತಾ ಇರೋಂಥವ್ರು ರತನ್ ಟಾಟಾ. ಬಹುಶಃ ಇವತ್ತು ನಮ್ಮ ದೇಶದಲ್ಲಿ ದಿ ಬಿಗ್ಗೆಸ್ಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಂಪನಿ ಇನ್ ದಿ ಸೆನ್ಸೆಕ್ಸ್ ಈಸ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್. ಇವತ್ತೇನಾದ್ರು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಇರ್ಬೋದು ಅಥವಾ ಟಾಟಾ ಪ್ರಾಡಕ್ಟ್ಸ್ ಇರ್ಬೋದು, ಇದೇನಾದ್ರು ಇಷ್ಟು ಡೆವಲಪ್ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇಟ್ ಈಸ್ ನನ್ ಅದರ್ ದ್ಯಾನ್ ರತನ್ ಟಾಟಾ. ಯು ಟೇಕ್ ಎನಿ ಪ್ರಾಡಕ್ಟ್, ಡೇ ಟು ಡೇ ಪ್ರಾಡಕ್ಟ್, ಯು ಗೋ ಫಾರ್ telecommunication, Tata Docomo is there. You want to go for cable, Tata Sky is there. You want to use salt in the food, Tata Salt is there. There is a great statement which says that Deshada Uppu, Tata Uppu. That is the slogan of the Tata Salt.
You take motors, Tata Motors, you can find out n number of different cars. And he is a great visionary. He had one intention that he has to come out with a small car where even the middle class people can buy that car. Can you name that car? Yes, you got it right. That is none other than Nano. And next comes to the fifth picture. What you can see in the slide is of Mukesh Ambani. He is the richest person in India. The reason why he became richest person is because of his great skills what he possesses. He has developed the Reliance Industries and he has taken it to the nooks and corners of the world. Friends, you may not believe, before the Jio was introduced, we were paying, especially I was paying 280 rupees for 1 GB of data for 1 month. Today, this person has changed the pricing policy of all the telecom companies because of the company which came out with a huge predatory pricing of the telecommunication, that is none other than the Jio. ಫ್ರೆಂಡ್ಸ್, ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಮೊದಲು ಕಾಲ್ಸು ಕಡಿಮೆ ಬರ್ತಿತ್ತು. ಒಂದಿನ ಒಂದು ಹುಡುಗ ಫೋನ್ ಮಾಡ್ದ, ಯಾವಾಗಲೂ ಒಂದು ಮಿಸ್ ಕಾಲ್ ಕೊಡ್ತಾ ಇರೋನು ಒಂದಿನ ಫೋನ್ ಮಾಡ್ದ. ನಾನು ಫೋನ್ ರಿಸೀವ್ ಮಾಡಿದೆ. ಏನಪ್ಪ ಫೋನ್ ಮಾಡಿದ್ಯಾ, ಏನು ಸಮಾಚಾರ ಅಂದರೆ, ಇಲ್ಲ ಸರ್ ಜಿಯೋ ಸಿಮ್ ತೊಗೊಂಡಿದ್ದೀನಿ, ಫ್ರೀ ಔಟ್ ಗೋಯಿಂಗ್ ಅಲ್ವಾ ಸರ್, ಅದಕ್ಕೆ ನಿಮಗೆ ಫೋನ್ ಮಾಡಿದೆ ಅಂತ ಹೇಳಿದೆ. ಸೊ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಬ್ರಾಟ್ ಎ ಟ್ರಮೆಂಡಸ್ ರೆವಲ್ಯೂಷನ್ ವೆನ್ ಇಟ್ ಕಮ್ಸ್ ಟು ದಿ ಟೆಲಿಕಾಮ್ ಸೆಕ್ಟರ್. He came out with a new technology called VoLTE technology. Friends, you may not believe, in future Reliance Jio is going to become, it will be expanded to the entire world. Next, I'll come to the sixth picture, that is none other than Kumaramangalam Birla. So if the Birla company group is doing such a great, it is because of the Kumaramangalam Birla. Next, when you look at the seventh photo, it is an old photo and his name is Chamanlal Bajaj. ಫ್ರೆಂಡ್ಸ್, ನೀವು ಇವತ್ತೇನಾದರೂ ಬಜಾಜ್ ಗ್ರೂಪ್ ಯಾವ್ದಾದ್ರು ಪ್ರಾಡಕ್ಟ್ಸ್ ಏನಾದ್ರು ಯೂಸ್ ಮಾಡ್ತಿದ್ರೆ ನಿಮ್ಮ ಹತ್ರ ಇರುತ್ತೆ ಆಲ್ಮೋಸ್ಟ್ ಒಂದಲ್ಲ ನಿಮ್ಮ ಮನೇಲಿ ಯಾರ ಹತ್ರ ಆದ್ರೂ ಬಜಾಜ್ ರಿಲೇಟೆಡ್ ಪ್ರಾಡಕ್ಟ್ಸ್ ಲೈಕ್ ಬಜಾಜ್ ಪ್ಲಾಟಿನಾ, ಪಲ್ಸರ್, Chetak Bajaj was there. Okay, and now the Bajaj is into finance. They are into other electronic items. It is because of this founder Chamanlal Bajaj. Next to friends, ಎಂಟನೇ ಪಿಕ್ಚರ್ ಅಲ್ಲಿ ಕಾಣಿಸ್ತಾ ಇರುವಂತವರು ಈಸ್ ನನ್ ಅದರ್ ದನ್ ದಿ ಲಕ್ಷ್ಮಿ ಮಿತ್ತಲ್. He is a great personality who is settled in United Kingdom and he is one of the richest person in the United Kingdom, and his main business is into the iron ore and the production of the iron. Next, coming to the ninth picture, friends, see if you look at the picture of 9th and 10th, they are very young, very young. The reason is because they had such a great foundation. ಅವ್ರಿಗೆ ಒಂದು ಉತ್ತಮವಾದಂಥ ಒಂದು ಅಡಿಪಾಯ ಇತ್ತು. ನಾನೊಂದು ಹೊಸ ಕಂಪ್ನಿ ಸ್ಥಾಪನೆ ಮಾಡಬೇಕು ಅಂತಿತ್ತು. ನೀವು ಯಾರಾದರೂ ಅವ್ರ ಹೆಸರನ್ನ ಹೇಳಲಿಕ್ಕಾಗತ್ತಾ? 9ನೇ ಫೋಟೋದಲ್ಲಿ ಇರೋಂಥವ್ರ ಹೆಸರು ನಾನು ಹೇಳ್ತೀನಿ. ಈಸ್ ನನ್ ಅದರ್ ದ್ಯಾನ್ ಸಚಿನ್ ಬನ್ಸಲ್. ಹೂ ಇಸ್ ದಿಸ್ ಸಚಿನ್ ಬನ್ಸಲ್? Sachin Bansal is the one who started an online shopping company, a true Indian online shopping company called Flipkart. Recently, Walmart has taken over the Flipkart. Keeping that aside, but he is the one person who gave a very tough competition for the multinational company called Amazon. So Amazon ಅವರು ಏನಾದ್ರು ಕಡಿಮೆ ರೇಟಿಗೆ ಮಾರ್ತಿದ್ದಾರೆ ಅಂತ ಹೇಳಿದ್ರೆ, it is not that Amazon is competing only with the local traders, but they are also competing with the Flipkart. And coming to the last photo, friends, is
Can you tell me who is that guy? Okay, I will only tell he is none other than Bhavish Agarwal. Sir, which company has introduced, sir? Friends, I'll tell you my personal experience in the Bangalore. ಫ್ರೆಂಡ್ಸ್, ನೀವು ಬೆಂಗಳೂರಲ್ಲಿ ಎಲ್ಲಾದರೂ ಹೋಗಿ ಯಾವುದೇ ಆಟೋ ಹತ್ತಿ 90%ಗಿಂತ 90% ಆಟೋದವರು ಮೀಟರ್ ಹಾಕಲ್ಲ. ಅವ್ರು ಕೇಳ್ತಾರೆ, ಸರ್ ಇಲ್ಲಿಂದ ಅಲ್ಲಿ ಹೋಗ್ಬೇಕಾ, ಇಷ್ಟು ದುಡ್ಡು ಕೊಡ್ಬೇಕು. ನಮ್ಮ ಮನೆಯಿಂದ ಕರೆಕ್ಟಾಗಿ ಅರ್ಧ ಕಿಲೋಮೀಟರ್ ದೂರ ಇರುವಂತ ಒಂದು ಹಾಸ್ಪಿಟಲ್ಗೆ ಮಗುನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ 100 ರೂಪಾಯಿ ಕೇಳ್ತಾರೆ, ಅರ್ಧ ಕಿಲೋಮೀಟರ್. This is the condition of the transportation that is available in Bangalore related to the autos. Secondly, I am a middle class person. I don't have a car. ನನ್ನ ಹತ್ರ ಕಾರ್ ಇಲ್ಲ, ನಾನು 2 ವೀಲರ್ ಯೂಸ್ ಮಾಡೋದು. ನನಗೂ ಒಂದು ಆಸೆ, ನಾನು ಕಾರಲ್ಲಿ ಓಡಾಡಬೇಕಪ್ಪ ಅಂತ ಹೇಳ್ಬಿಟ್ಟು. ಬಟ್ ಕಾರಲ್ಲಿ ಓಡಾಡಲಿಕ್ಕೆ ಅಯ್ಯೋ ಎಲ್ಲಿಂದ ತರೋದು ಅಷ್ಟೊಂದು ದುಡ್ಡು, ತುಂಬ ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಳ್ತಿದ್ರಿ. ಫ್ರೆಂಡ್ಸ್, ನೀವು ನಂಬಲ್ಲ, ಆಟೋದವ್ರು ಏನು ಚಾರ್ಜ್ ಮಾಡ್ತಾರೋ ಅದಕ್ಕಿಂತ ಕಡಿಮೆ ರೇಟಲ್ಲಿ ಇವರು ಕಾರ್ನ ರೆಂಟಲ್ಗೆ ಕೊಡ್ತಾರೆ. ನಾನು 80 ರೂಪಾಯಿ ಕೊಟ್ಟು 5 ಕಿಲೋಮೀಟರ್ 6 ಕಿಲೋಮೀಟರ್ ಕಾರಲ್ಲಿ ಹೋಗಿದ್ವಿ. ಸೊ ಈ ಸ್ಟಾರ್ಟೆಡ್ ವಿತ್ ಎ ಕಂಪನಿ ಕಾಲ್ಡ್ ಓಲಾ ಕ್ಯಾಬ್ಸ್. Today it is one of the number 1 company in India which is providing the car rentals at a very less prices and very competitive prices. And do you know who are their competitors? The competitors are none other than the autos. ಫ್ರೆಂಡ್ಸ್, ಆ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈಗ ನಾನು ಒಂದು ಕಾರ್ ತೆಗಿಬೇಕಂತ ಹೇಳಿದ್ರೆ ಮಿನಿಮಮ್ ಅಂದ್ರೂ ಒಂದು 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. 5 ಲಕ್ಷ ರೂಪಾಯಿಗೆ ನಾನು ತಿಂಗಳ EMI ಕಟ್ಕೊಂಡು ಹೋಗ್ಬೇಕಾಗುತ್ತೆ. ಎರಡನೇದಾಗಿ ಅದೇ ಕಾರ್ಗೆ ನಾನೇನ್ ಮಾಡಬೇಕು, ವರ್ಷ ಇನ್ಶೂರೆನ್ಸ್ ತುಂಬಿಸ್ಬೇಕು. ಟು ಪೇ ದಿ ಇನ್ಶೂರೆನ್ಸ್ ಅಟ್ ಲೀಸ್ಟ್ ಐ ಹ್ಯಾವ್ ಟು ಸ್ಪೆಂಡ್ ಅರೌಂಡ್ 2000 rupees. ಅಂಡ್ ಕಾರು ವರ್ಷ ಹೋಗ್ತಾ ಏನಾಗುತ್ತೆ, ದಿ ವೇರ್ ಅಂಡ್ ಟೇರ್, ದಿ ಡಿಪ್ರಿಸಿಯೇಷನ್ ಆಗ್ತಾ ಹೋಗುತ್ತೆ ಅಸೆಟ್. ಮತ್ತೆ ನಾನು ಮನೇಲಿ ಕಾರ್ ಇದ್ರೆ ನಾನು ಓಡಿಸದೇ ಇರಲಿ, ಪ್ರತಿ ಇಷ್ಟು ತಿಂಗಳಿಗೆ ನಾನು ಹೋಗಿ ಒಂದು ಸರ್ತಿ ಸರ್ವಿಸ್ ಮಾಡಿಸ್ಬೇಕಾಗತ್ತೆ. ಆ ಸರ್ವಿಸ್ಗೆ ಇಷ್ಟು ರೂಪಾಯಿ ಅಂತ ಹೇಳ್ಬಿಟ್ಟು ನಾನು ದುಡ್ಡು ಖರ್ಚು ಮಾಡ್ಬೇಕಾಗತ್ತೆ. ಅದನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ಇಟ್ ಈಸ್ ಬೆಟರ್ ಅಕಾರ್ಡಿಂಗ್ ಟು ಮೈ ಕ್ಯಾಲ್ಕುಲೇಷನ್. ನನ್ನಂತ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಹೊಸ ಕಾರ್ ತಗೊಳ್ಳೋದಕ್ಕಿಂತ ಓಲಾ ಕ್ಯಾಬಲ್ಲಿ ತಿಂಗಳಿಗೆ 1 ಸರ್ತಿನೋ 2 ಸರ್ತಿನೋ ನಾವು ಓಡಾಡ್ತೀವಿ. ಎಲ್ಲಿಗೆ ಓಡಾಡ್ತೀವಿ? ಹೋದ್ರೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಇಲ್ಲಾಂದ್ರೆ ಯಾವುದೋ ಒಂದು ಮದುವೆ ಮನೆಗೆ ಹೋಗ್ತೀವಿ, ಇಲ್ಲಾಂದ್ರೆ ಯಾವುದೋ ಒಂದು ಫಂಕ್ಷನ್ ಹೋಗ್ತೀವಿ. ಬೆಸ್ಟ್ ಬುಕ್ಕೆ ಓಲಾ, ಕಡಿಮೆ ರೇಟು, ಲೆಸರ್ ಪ್ರೈಸ್, ಯು ಕ್ಯಾನ್ ಗೋ ಅಂಡ್ ಟ್ರಾವೆಲ್ ಇನ್ ಎ ಕಾರ್. ನೋಡಿ ಅವ್ರದ್ದು ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿದೆ, ಭವಿಷ್ ಅಗರ್ವಾಲ್ ಅನ್ನೋರ ಕಾನ್ಸೆಪ್ಟ್. ಓಕೆ, ದಟ್ ಈಸ್ ದಿ ರೀಸನ್ ವೈ he has become a billionaire and he started that and it has become an unicorn company. The Ola is an unicorn company. ಏನಪ್ಪ ಯೂನಿಕಾರ್ನ್ ಕಂಪನಿ ಅಂತ ಹೇಳಿದ್ರೆ, ಯಾವುದು ಕಂಪನಿ ಶತಕೋಟಿ ರೂಪಾಯಿ ಬೆಲೆ ಬಾಳುತ್ತೋ ಅದನ್ನ ನಾವು ಯೂನಿಕಾರ್ನ್ ಕಂಪನಿ ಅಂತ ಹೇಳ್ಬಿಟ್ಟು ಕರಿತೀವಿ ಚಿಲ್ಡ್ರನ್ಸ್. ಸೊ ನಾನು ಇವ್ರ ಬಗ್ಗೆ ಎಲ್ಲ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಫ್ರೆಂಡ್ಸ್, ಇವ್ರನ್ನೆಲ್ಲ ಏನಂತ ಕರಿಬೋದು ನಾವು? ಕೆಲವ್ರು ಹೇಳ್ತಾರೆ, ಸರ್ ವಿ ಕ್ಯಾನ್ ಕಾಲ್ ದೆಮ್ ಆಸ್ ಬಿಸ್ನೆಸ್ ಮ್ಯಾನ್ಸ್. ಓಕೆ ಫೈನ್, ಕ್ಯಾನ್ ಯು ಗಿವ್ ಸಮ್ ಅದರ್ ನೇಮ್? ಏನಂತ ಕರಿಬೋದು ಇವ್ರನ್ನ? ಸೊ ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಟಾಕ್ ಇನ್ ದಿಸ್ ಚಾಪ್ಟರ್. ಸೊ ಇವ್ರನ್ನೆಲ್ಲ ನಾವು ವಿ ಕ್ಯಾನ್ ಕಾಲ್ ದೆಮ್ ಆಸ್ ಆಂಟ್ರಪ್ರೆನ್ಯೂರ್ಸ್. These are all great entrepreneurs, children. Friends, as you come to know about these entrepreneurs, further we are going to discuss about entrepreneurship in this session. So in this session you will be learning what do you mean by entrepreneur, what do you mean by entrepreneurship, what is an enterprise, and what are the differences between enterprise and entrepreneurship. Friends, the entrepreneur is an important input of economic development.
Friends, I was explaining about the some 10 great entrepreneur personalities to you. And when it comes to this definition, it says that the entrepreneur is an important input of economic development. What I'm going to ask you a simple question. What do you mean by factory? So when I ask you this question, immediately you'll reply me telling that, sir, a factory is a place where the raw materials will be converted into finished goods. So what do you call that raw material as? And what do you call that finished goods as? See, the raw material is nothing but we call it as input, and the finished goods is nothing but it is called as an output. So here the entrepreneur acts as an input for the economic development. He becomes a raw material for the economic development. What do you mean by economic development? ಆರ್ಥಿಕತೆ ಅಭಿವೃದ್ಧಿ ಎಂದರೆ ಏನು? See, in simple words, if I want to tell you, ಎಕನಾಮಿಕ್ ಡೆವಲಪ್ಮೆಂಟ್ ಎಂದರೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿರುವಂಥ ಅಷ್ಟು ಜನನು ತಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ತಮ್ಮ ಇನ್ಕಮ್ ಜಾಸ್ತಿ ಆಗ್ತಾ ಇರಬೇಕು, ಬೆಳವಣಿಗೆ ಆಗ್ತಿರ್ಬೇಕು. ಸರ್ ಅದು ಯಾವ ರೀತಿ ಆಗುತ್ತೆ ಸರ್? ಹೌ ಇಸ್ ಇಟ್ ಪಾಸಿಬಲ್ ಅಂತ ಹೇಳಿದ್ರೆ, ಜನರ ಕೈಯಲ್ಲಿ ಹೆಚ್ಚು ದುಡ್ಡು ಇರಬೇಕು. ಎವ್ರಿ ಗೌರ್ಮೆಂಟ್ ಟ್ರೈಸ್ ಟು ಪುಟ್ ಮೋರ್ ಅಂಡ್ ಮೋರ್ ಮನಿ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಪೀಪಲ್. ಜನರ ಹತ್ರ ಎಷ್ಟು ಜಾಸ್ತಿ ದುಡ್ಡಿರುತ್ತೋ ಅವಾಗ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ದಿ ಕನ್ಸಂಪ್ಷನ್ ವಿಲ್ ಇನ್ಕ್ರೀಸ್. ವೆನ್ ದಿ ಕನ್ಸಂಪ್ಷನ್ ಇನ್ಕ್ರೀಸಸ್, ದಿ ಪ್ರೊಡಕ್ಷನ್ ವಿಲ್ ಇನ್ಕ್ರೀಸ್. When the production increases, the employment opportunities will increase. When the employment opportunity increases, or when the employment increases, again it is going to increase the income of the people. When the income of the people increases, it in turn leads to the increase in the consumption. ಸೊ ಅದೇನಪ್ಪ ಅಂದರೆ, ಅದೊಂಥರ ಸೈಕಲ್ ಥರ, ಚಕ್ರ ಥರ ಸುತ್ತಾ ಇರುತ್ತೆ. ಒಂದರಿಂದ ಒಂದಕ್ಕೆ ಲಿಂಕ್ ಇರುತ್ತೆ. ಸೊ ಯಾವಾಗ ಜನರ ಹತ್ರ ಜಾಸ್ತಿ ದುಡ್ಡಿರುತ್ತೋ ಆವಾಗ ಏನಾಗುತ್ತೆ, ನಮ್ಮ ದೇಶದ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಸ್ಥಳೀಯ ಸರ್ಕಾರ ಇರ್ಬೋದು, ಇವರೆಲ್ಲ ಏನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ, ದಿ ಪುಟ್ ಅ ಡೈರೆಕ್ಟ್ ಎಫರ್ಟ್ ಆರ್ ಇಂಡೈರೆಕ್ಟ್ ಎಫರ್ಟ್ ಇನ್ ದಿ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಈ ಒಂದು ಎಕನಾಮಿಕ್ ಡೆವಲಪ್ಮೆಂಟ್ಗೆ ಸರ್ಕಾರ ಪ್ರಯತ್ನ ಮಾಡುವಂಥ ಟೈಮಲ್ಲಿ ಆಂಟ್ರಪ್ರೆನ್ಯೂರ್ ಅವನು ಒಬ್ಬ ಇನ್ಪುಟ್ ಆಗಿ ಅಲ್ಲಿ ಬರ್ತಾನೆ. ಈಸ್ ಎ ಕ್ಯಾಟಲಿಸ್ಟ್ ಡೆವಲಪ್ಮೆಂಟ್ ವಿತ್ ಹಿಮ್ ವಿ ಪ್ರಾಸ್ಪರ್, ವಿತೌಟ್ ಹಿಮ್ ವಿ ಆರ್ ಪುವರ್. ಫ್ರೆಂಡ್ಸ್, ಕ್ಯಾಟಲಿಸ್ಟ್ ಅಂದ್ರೆ ಏನಪ್ಪಾ ಅಂದ್ರೆ, ಈ ಆಕ್ಟ್ಸ್ ಆಸ್ ಅನ್ ಏಜೆಂಟ್ ಆಫ್ ಡೆವಲಪ್ಮೆಂಟ್. ನೋಡಿ, ಆಂಟ್ರಪ್ರೆನ್ಯೂರ್ ಏನಪ್ಪಾ ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಬಂಡವಾಳ, ತನ್ನ ಹತ್ರ ಇರುವಂತ ಟ್ಯಾಲೆಂಟ್ ನಾವು ಉಪಯೋಗಿಸ್ಬಿಟ್ಟು, ಈ ಬ್ರಿಂಗ್ಸ್ ಟುಗೆದರ್ ಆಲ್ ದಿ ರಾ ಮೆಟೀರಿಯಲ್ಸ್, ಹ್ಯೂಮನ್ ಬೀಯಿಂಗ್ಸ್, ಕ್ಯಾಪಿಟಲ್, ಅಂಡ್ ಈ ವಿಲ್ ಸ್ಟಾರ್ಟ್ ಎ ಕಂಪನಿ. ನೋಡಿ, ಪ್ರತಿಯೊಬ್ಬ ಬಿಸ್ನೆಸ್ ಮೆನ್ಗೂ ಆಸೆ ಇರುತ್ತೆ, ಏನಪ್ಪಾ ಅಂತ ಹೇಳಿದ್ರೆ ನಾನು ದುಡ್ಡು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅವನೇನ್ ಮಾಡ್ತಾನೆ, ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾನೆ. ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಈ ವಿಲ್ ಅರ್ನ್ ಮನಿ ಅಂಡ್ ಈ ವಿಲ್ ಪ್ರಾಸ್ಪರ್, ಅಂದ್ರೆ ಅವನು ಅಭಿವೃದ್ಧಿ ಆಗ್ತಾನೆ. ಅವನು ಅಭಿವೃದ್ಧಿ ಆಗೋದ್ರ ಜೊತೆಗೆ ಏನ್ ಮಾಡ್ತಾನೆ, ತನ್ನ ಜೊತೆಯಲ್ಲಿ ಇನ್ನೊಂದಷ್ಟು ಜನನ್ ಕೂಡ ಈ ವಿಲ್ ಟೇಕ್ ದೆಮ್ ಟು ದಿ ಫ್ರಮ್ ಬಿಲೋ ಪಾವರ್ಟಿ ಲೈನ್ ಟು ದಿ ಅಬೌವ್ ಪಾವರ್ಟಿ ಲೈನ್. ಬಡತನದಿಂದ ಹೊರಗಡೆ ಕರ್ಕೊಂಡೋಗಿ ಅವ್ರಿಗೆ ಕೆಲಸ ಕೊಟ್ಟು ಅವ್ರಿಗೆ ಇನ್ಕಮ್ ಕೊಟ್ಬಿಟ್ಟು ಅವರ ಅಭಿವೃದ್ಧಿ, ಅದ್ರ ಜೊತೆಯಲ್ಲಿ ಅವನು ದೇಶದ ಅಭಿವೃದ್ಧಿಗೆ ಕೂಡ ಸಹಾಯ ಆಗ್ತಾನೆ. ಅವನು ಚೆನ್ನಾಗಿ ಬೆಳೆದ್ರೇನೆ ನಾವು ಬೆಳಿತೀವಿ, ಇಲ್ಲ ಅಂತ ಹೇಳಿದ್ರೆ ನಾವು ವಿಲ್ ರಿಮೇನ್ ಆಸ್ ಎ ಪುವರ್. ಫ್ರೆಂಡ್ಸ್, ಆಂಟ್ರಪ್ರೆನ್ಯೂರ್ನ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಹೇಳ್ಬೋದು. ನಾನು ನಿಮ್ಗೆ ಒಂದೇ ಒಂದು ಕ್ವಶನ್ ಕೇಳ್ತೀನಿ ಫ್ರೆಂಡ್ಸ್. ಇಟ್ಸ್ ಅ ವೆರಿ ಸಿಂಪಲ್ ಕ್ವಶನ್. ನೀವು ಯಾವುದಾದ್ರು ಒಂದು ವ್ಯಕ್ತಿನ ನೋಡಿದಾಗ ಅವನು ಒಳ್ಳೆಯವನ ಕೆಟ್ಟವನ ಅಂತ ನೀವು ನಿರ್ಧರಿಸ್ಬಿಡ್ತೀರಿ. ಇವ್ರು ಒಳ್ಳೆಯವರಪ್ಪ, ಇವ್ರು ಕೆಟ್ಟವರಪ್ಪ ಅಂತ ಹೇಳ್ಬಿಟ್ಟು. ಸೊ ಐ ಆಮ್ ಗೋಯಿಂಗ್ ಟು ಆಸ್ಕ್ ದಿ ಸೇಮ್ ಕ್ವಶನ್ ಟು ಯು, ವೆದರ್ ಆರ್ ಯು ಎ ಗುಡ್ ಪರ್ಸನ್ ಆರ್ ಆರ್ ಯು ಎ ಬ್ಯಾಡ್ ಪರ್ಸನ್? ದಿ ಕ್ವಶನ್ ಇಸ್ ವೆರಿ ಸಿಂಪಲ್. ಸೊ ಅವಾಗ ನೀವೇನು ಹೇಳ್ತೀರಾ, ಸರ್ ಐ ಆಮ್ ಎ ವೆರಿ ಗುಡ್ ಪರ್ಸನ್ ಅಂತ ಹೇಳ್ಬಿಟ್ಟು ಹೇಳ್ತೀರಾ.
ಅವಾಗ ನೀವು ಆ ಥರ ಹೇಳಿದಾಗ ನಾನು ನಿಮ್ಮಲ್ಲಿ ಒಂದು ಕ್ವಶನ್ ಕೇಳ್ತೀನಿ. ಸೊ ನೀವು ಇವತ್ತವರೆಗೂ ಏನು ಕೆಟ್ಟ ಕೆಲಸ ಮಾಡಿಲ್ವಾ? ಹ್ಯಾವ್ ಯು ನಾಟ್ ಡನ್ ಎನಿ ಮಿಸ್ಟೇಕ್ಸ್? ದೆನ್ ಹ್ಯಾವ್ ಸೀನ್ ಮೆನಿ ಚಿಲ್ಡ್ರನ್ಸ್ ಇನ್ ದಿ ಕ್ಲಾಸ್ ಟೆಲಿಂಗ್ ದಟ್ ಸರ್ ನಾನು ಕೆಟ್ಟ ಹುಡುಗ ಸರ್ ಅಂತ ಯಾರೋ ಒಬ್ಬ ಧೈರ್ಯವಾಗಿ ಎದ್ದು ನಿಂತ್ಕೊಂಡು ಲಾಸ್ಟ್ ಬೆಂಚ್ ಹುಡುಗ ಹೇಳಿದಾಗ ನಾನು ಅವನಲ್ಲಿ ಕ್ವಶನ್ ಕೇಳಿದ್ದೀನಿ, ಹಾಗಿದ್ರೆ ನೀನು ಯಾವುದು ಒಳ್ಳೆ ಕೆಲಸ ಮಾಡಿಲ್ವಾ? ಸೊ ಅವ್ರಿಗೆ ಒಂದು ಅರ್ಥ ಆಗ್ತಿಲ್ಲ. ಏನಪ್ಪ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ, ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗುಡ್ ಅಂಡ್ ವಾಟ್ ಈಸ್ ಬ್ಯಾಡ್. ನಾನು ಕೇಳಿದೆ ಅವ್ರಿಗೆ, ವಾಟ್ ಯು ಮೀನ್ ಬೈ ಬ್ಯಾಡ್ ಥಿಂಗ್ಸ್ ಅಂತ ಹೇಳಿದ್ರೆ, ಸರ್ ಕಳ್ತನ ಮಾಡಬಾರ್ದು ಸರ್, ನಾನು ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ಕಳ್ತನ ಮಾಡಿಬಿಟ್ಟಿದ್ದೆ ಅಂತ. ಸೊ ಐ ಆಸ್ಕ್ಡ್ ಹಿಮ್ ಒನ್ ಕ್ವಶನ್, ಹ್ಯಾವ್ ಯು ಹರ್ಡ್ ದಿ ಸ್ಟೋರಿ ಅಬೌಟ್ ರಾಬಿನ್ ಹುಡ್? ಆ ರಾಬಿನ್ ಹುಡ್ ಮೂವಿಯಲ್ಲಿ ಅವನೇನ್ ಮಾಡ್ತಾನೆ, ಯಾರು ಸಾವುಕಾರ ಇರ್ತಾರೆ ಅವ್ರ ಹತ್ರ ದುಡ್ಡು ಕಳ್ತನ ಮಾಡ್ಕೊಂಡ್ ಬರ್ತಾನೆ, ಅದನ್ನ ಕಳ್ತನ ಮಾಡ್ಕೊಂಡ್ ಬಂದ್ಬಿಟ್ಟು ಅವನೇನ್ ಮಾಡ್ತಾನೆ, ಬಡವ್ರಿಗೆ ಹಂಚ್ತಾನೆ. ಅವ್ನು ಕಳ್ತನ ಮಾಡ್ತಿದ್ದಾನೆ. ಇಸ್ ಇಟ್ ವೆದರ್ ಈಸ್ ಅ ಬ್ಯಾಡ್ ಪರ್ಸನ್ ಅಂತ ಕೇಳಿದಾಗ ಅವನಿಗೆ, ಇಲ್ಲ ಸರ್, ನೋ, ಈಸ್ ನಾಟ್ ಎ ಬ್ಯಾಡ್ ಪರ್ಸನ್ ಅಂತ ಹೇಳ್ಬಿಟ್ಟು. ಹಾಗಿದ್ರೆ ಗುಡ್ ಅಂದ್ರೆ ಏನು, ಬ್ಯಾಡ್ ಅಂದ್ರೆ ಏನು ಅಂತ ಕೇಳಿದಾಗ, ಸಿ ವಿ ಕ್ಯಾನ್ ಕಮ್ ಟು ಎ ಕನ್ಕ್ಲೂಷನ್ ಫ್ರೆಂಡ್ಸ್. ಯಾರಲ್ಲಿ ಕೆಟ್ಟ ಗುಣಗಳಿಗಿಂತ ಒಳ್ಳೆ ಗುಣ ಜಾಸ್ತಿ ಇರುತ್ತೋ ಅವ್ರನ್ನ ಗುಡ್ ಪರ್ಸನ್, ಯಾರಿಗೆ ಕೆಟ್ಟ ಗುಣಗಳು ಒಳ್ಳೆ ಗುಣಗಳಿಗಿಂತ ಜಾಸ್ತಿ ಇರುತ್ತೋ ಅವ್ರನ್ನ ಬ್ಯಾಡ್ ಪರ್ಸನ್ ಅಂತ ಕರೀಬೋದು. ಸೊ ಈ ಗುಡ್ ಅಂಡ್ ಬ್ಯಾಡ್ ಪರ್ಸನ್ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ ಆಗಿ ಯಾರನ್ನೂ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ದೆರ್ ಇಸ್ ನೋ ಪ್ರಿಸೈಸ್ ಡೆಫಿನಿಷನ್ ಅಂಡ್ ದೆರ್ ಇಸ್ ನೋ ಪ್ರಿಸೈಸ್ ಮೀನಿಂಗ್ ಫಾರ್ ದಿ ಗುಡ್ ಅಂಡ್ ಬ್ಯಾಡ್. ಸಿಮಿಲರ್ಲಿ ಆಂಟ್ರಪ್ರೆನ್ಯೂರ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ ಆಗಿರುವಂಥ ಡೆಫಿನಿಷನ್ನು ಅಥವಾ ಮೀನಿಂಗು ಎಲ್ಲೂ ಇಲ್ಲ. ಎಲ್ಲೂ ಇಲ್ಲ ಅಂತ ಹೇಳಿದ್ರೆ, ಯಾರೋ ಒಬ್ರು ಹೇಳೋ ಡೆಫಿನಿಷನ್ನ ಎಲ್ಲರೂ ಅಕ್ಸೆಪ್ಟ್ ಮಾಡಿಲ್ಲ. ಇಟ್ ಈಸ್ ನಾಟ್ ಅಕ್ಸೆಪ್ಟೆಡ್ ಬೈ ಎವ್ರಿಬಡಿ. ದೆರ್ ಇಸ್ ನೋ ಕಾಮನ್ಲಿ ಅಕ್ಸೆಪ್ಟೆಡ್ ಡೆಫಿನಿಷನ್ ಆರ್ ಮೀನಿಂಗ್ ಫಾರ್ ಅನ್ ಆಂಟ್ರಪ್ರೆನ್ಯೂರ್. ಅದಕ್ಕೆ ಒಂದು ಒಪ್ಪಂದ ಮಾಡ್ಕೊಂಡಿಲ್ಲ, ಅವ್ರ ಸ್ಕಿಲ್ಸ್ ಏನಿರಬೇಕು, ಅವ್ರ ಎಬಿಲಿಟೀಸ್ ಏನಿರಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಆಂಟ್ರಪ್ರೆನ್ಯೂರ್ನ ಏನ್ ಮಾಡ್ತಾರೆ, ಒಂದೊಂದು ಸಿಚುವೇಶನ್ಗೆ ತಕ್ಕಂಗೆ ಒಂದೊಂದು ರೀತಿ, ಮತ್ತೆ ಒಂದು ಸನ್ನಿವೇಶಕ್ಕೆ ತಕ್ಕಂಗೆ ಒಂದು ರೀತಿ ಅವನ್ನ ವಿವರಿಸ್ತಾ ಹೋಗ್ತಾರೆ, ಅವನ ಬಗ್ಗೆ ಹೇಳ್ತಾ ಹೋಗ್ತಾರೆ ಫ್ರೆಂಡ್ಸ್. ನೋಡಿ, ದೇಶದಿಂದ ದೇಶಕ್ಕೆ ಟೈಮ್ ಟು ಟೈಮ್, ಈ ಟೈಮಲ್ಲಿ ಇಂಥವನು ಆಂಟ್ರಪ್ರೆನ್ಯೂರು, ಮತ್ತೊಂದು ಟೈಮಲ್ಲಿ ಇಂಥವನು ಆಂಟ್ರಪ್ರೆನ್ಯೂರ್ ಅಂತ ಹೇಳ್ಬಿಟ್ಟು, ಮತ್ತೆ ಎಕನಾಮಿಕ್ ಡೆವಲಪ್ಮೆಂಟ್ ಅಂಡ್ ಥಾಟ್ಸ್ ಇದನ್ನ ಈ ಕಾನ್ಸೆಪ್ಟ್ ನ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಆಂಟ್ರಪ್ರೆನ್ಯೂರ್ಸ್ ನ ಬೇರೆ ಬೇರೆ ರೀತಿಯಾಗಿ ವಿವರಿಸ್ತಾರೆ, ಅದಕ್ಕೆ ಅರ್ಥ ಕೊಡ್ತಾರೆ, ಅದಕ್ಕೆ ಡೆಫಿನೇಷನ್ ಕೊಡ್ತಾರೆ ಫ್ರೆಂಡ್ಸ್. ಜೀನ್ ಬ್ಯಾಪ್ಟೈಸ್ ಅನ್ನೋ ಒಬ್ಬ ಮೇಧಾವಿ ಹೇಳ್ತಾನೆ, ಅನ್ ಆಂಟ್ರಪ್ರೆನ್ಯೂರ್ ಇಸ್ ದಿ ಎಕನಾಮಿಕ್ ಏಜೆಂಟ್ ಹೂ ಯುನೈಟ್ಸ್ ಆಲ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಅವನೊಬ್ಬ ಏಜೆಂಟ್ ಅಂತಾನೆ, ಅವನೊಬ್ಬ ಎಕನಾಮಿಕ್ ಏಜೆಂಟ್ ಅಂತಾನೆ. ಏನ್ ಎಕನಾಮಿಕ್ ಅಂತ ಹೇಳಿದ್ರೆ, ಎನಿಥಿಂಗ್ ರಿಲೇಟೆಡ್ ಟು ಮನಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎಕನಾಮಿಕ್ ಏಜೆಂಟ್. ಅಂಡ್ ವಾಟ್ ಈಸ್ ಹಿಸ್ ಫಂಕ್ಷನ್? ಈ ಯುನೈಟ್ಸ್ ಆಲ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. What are the factors of production, my dear friends? It is nothing but land, labor, capital. ಎಲ್ಲೋ ಒಂದು ಕಡೆ ಲ್ಯಾಂಡ್ ಇರುತ್ತೆ, ಎಲ್ಲೋ ಒಂದು ಕಡೆ ಲೇಬರ್ ಇರುತ್ತೆ, ಎಲ್ಲೋ ಒಂದು ಕಡೆ ಬಂಡವಾಳ ಇರುತ್ತೆ. ಈ ಮೂರನ್ನು ಏನು ಮಾಡ್ತಾನೆ, ಅವನು ಒಂದು ಕಡೆಗೆ ತಂದು ಅದನ್ನು ಆರ್ಗನೈಸ್ ಮಾಡ್ತಾನೆ. ಇಂಥ ಕೆಲಸ ಮಾಡೋದನ್ನ ಜೀನ್ ಬ್ಯಾಪ್ಟೈಸ್ ಏನು ಹೇಳ್ತಾನೆ, ಆಂಟ್ರಪ್ರೆನ್ಯೂರ್ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದೇ ರೀತಿ ಅಕಾರ್ಡಿಂಗ್ ಟು ಲಿಯೋನ್ ವಾಲ್ರಸ್ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಈ ಕಾಲ್ಸ್ ದಿ ಆಂಟ್ರಪ್ರೆನ್ಯೂರ್ ಆಸ್ ದಿ ಫೋರ್ತ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್. ನೋಡಿ, ಒಂದು ಕಟ್ಟಡ ನಿಲ್ಬೇಕಂದ್ರೆ ಅದಕ್ಕೆ 4 ಪಿಲ್ಲರ್ಸ್ ಇರಬೇಕು. ಆ 4 ಪಿಲ್ಲರ್ ಅಲ್ಲಿ ಮೊದಲನೇ 3 ಪಿಲ್ಲರ್ಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆದ್ರೆ, ಈ 4ನೇ ಪಿಲ್ಲರೇ ಆಂಟ್ರಪ್ರೆನ್ಯೂರ್ ಅಂತ ಹೇಳ್ಬಿಟ್ಟು ಹೂ ಇಸ್ ಟೆಲಿಂಗ್ ದಿಸ್? ಲಿಯೋನ್ ವಾಲ್ರಸ್. ನೆಕ್ಸ್ಟ್ ಎಫ್ ಬಿ ಹೌಲೆ ಹೇಳ್ತಾನೆ, ರಿಸ್ಕ್ ಟೇಕಿಂಗ್ ಇಸ್ ದಿ ಪ್ರೈಮ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದಿ ಆಂಟ್ರಪ್ರೆನ್ಯೂರ್. ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇರಬೇಕು, ಧೈರ್ಯ ಇರಬೇಕು. ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ ಈ ಕ್ಯಾನ್ ನಾಟ್ ಬಿಕಮ್ ದಿ ಆಂಟ್ರಪ್ರೆನ್ಯೂರ್. ಸೊ ರಿಸ್ಕ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಈಗ ನಾನು ಕೆಲ್ಸಕ್ಕೆ ಹೋದ್ರೆ ನಾನು ಹೆಂಗ್ ಕೆಲಸ ಮಾಡ್ತೀನಿ, ಹೇಗ್ ಮಾಡ್ತೀನಿ, ಅದು ಸೆಕೆಂಡ್ರಿ. It is left up to the manager and the organization how they are going to extract the job from me. But every month whether I am going to get my salary on time, I don't have any risk.
ಬಟ್ ಇಫ್ ಹಿ ಸ್ಟಾರ್ಟ್ಸ್ ಅನ್ ಎಂಟರ್ಪ್ರೈಸ್ ಆರ್ ಇಫ್ ಹಿ ಬಿಕಮ್ಸ್ ಅನ್ ಆಂಟರ್ಪ್ರನ್ಯೂರ್, ಅವನು ಕಷ್ಟಪಟ್ಟು ದುಡಿಬೇಕು, ಅವನು ದುಡ್ದಿದ್ದಾದ್ಮೇಲೆ ಅವನಿಗೆ ಬಂದಿದ್ದ ಲಾಭನ ಏನ್ ಮಾಡಬೇಕು, ಅವ್ನು ತಗೊಂಡೋಗ್ಬೇಕು. ದಿರ್ ಇಸ್ ಅ ಗ್ರೇಟ್ ರಿಸ್ಕ್. ಇನ್ ಕೇಸ್ ಇಫ್ ದ ಬಿಸ್ನೆಸ್ ಡಸಂಟ್ ಸಕ್ಸೀಡ್, ಫ್ರೆಂಡ್ಸ್, ನಾನು ನಿಮಗೆ ಫಸ್ಟ್ ಸ್ಲೈಡ್ ಅಲ್ಲಿ ಬರೀ ಐ ಶೋಡ್ ಯು 10 ಗ್ರೇಟ್ ಆಂಟರ್ಪ್ರೆನ್ಯೂರ್ ಪರ್ಸನಾಲಿಟೀಸ್. ಬಟ್ if you look at the other side of the coin, you will see thousands and thousands of failed entrepreneurs who are on the streets. ಎಷ್ಟೋ ಜನ ಬಿಸ್ನೆಸ್ ಅಲ್ಲಿ ಫೇಲ್ ಆಗಿ ಬೀದಿಯಲ್ಲಿದ್ದಾರೆ. ದೇ ಹ್ಯಾವ್ ಟೇಕನ್ ದಿ ರಿಸ್ಕ್. ನೆಕ್ಸ್ಟ್ ಫ್ರೆಂಡ್ಸ್, ಸ್ಕಂಟರ್ ಅನ್ನೋನು ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಈ ಡಿಫೈನ್ಸ್ ದಿ ಆಂಟರ್ಪ್ರೆನ್ಯೂರ್ ಆಸ್ ಅನ್ ಇನೋವೇಟರ್. So as soon as he says that the entrepreneur is an innovator, my question to you is, friends, what do you mean by innovator? ಏನ್ ಇನೋವೇಟರ್ ಅಂದ್ರೆ? ಸೊ ಇನೋವೇಟರ್ ಅಂತ ಹೇಳಿದ್ರೆ ಆಲ್ರೆಡಿ ಏನೋ ಒಂದು ಕಂಡಿಡ್ದಿರ್ತಾರೆ, ಆ ಕಂಡಿಡ್ದಿರೋದನ್ನ ಇನ್ನೂ ಒಂಚೂರು ಅಭಿವೃದ್ಧಿ ಮಾಡೋದನ್ನ ನಾವೇನಂತ ಕರಿತೀವಿ, ಇನೋವೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಫ್ರೆಂಡ್ಸ್, ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಕ್ರಿಯೇಟಿವ್ನೆಸ್ ಅಂಡ್ ಇನೋವೇಟಿವ್ನೆಸ್. ಕ್ರಿಯೇಟಿವ್ನೆಸ್ ಅಂದ್ರೆ ಏನೋ ಹೊಸದಾಗಿ ಕಂಡಿಡಿಯೋದನ್ನ ನಾವು ಕ್ರಿಯೇಟಿವ್ ಅಂತ ಹೇಳ್ಬಿಟ್ಟು ಕರಿತೀವಿ. ಬಟ್ ಏನೋ ಆಲ್ರೆಡಿ ಕಂಡಿಡಿದಿರೋದನ್ನ ಇನ್ನೊಂಚೂರು ಅಭಿವೃದ್ಧಿ ಮಾಡಿದ್ರೆ ವಿ ಕಾಲ್ ಇಟ್ ಆಸ್ ಇನೋವೇಟರ್. ಫ್ರೆಂಡ್ಸ್, ಇದನ್ನೆಲ್ಲ ಇವ್ರದ್ದೆಲ್ಲ ಡೆಫಿನೇಷನ್ಸ್ ತಗೊಂಡ್ರೆ ಇನ್ ಅ ನೆಟ್ ಶೆಲ್ ವಿ ಕ್ಯಾನ್ ಕಾಲ್ ಆಂಟರ್ಪ್ರೆನ್ಯೂರ್ ಇಸ್ ಅನ್ ಕ್ಯಾಪಿಟಲಿಸ್ಟ್ ಎಂಪ್ಲಾಯರ್. ಎಂಪ್ಲಾಯರ್ ಇಸ್ ದಿ ಪರ್ಸನ್ ಹೂ ಇಸ್ ದಿ ಓನರ್ ಆಫ್ ದಿ ಕಂಪ್ನಿ ಹೂ ಪ್ರೊವೈಡ್ಸ್ ಜಾಬ್ಸ್. ಫ್ರೆಂಡ್ಸ್, ನಾವೆಲ್ಲ ಕಷ್ಟಪಡೋದು ಹಣ ಸಂಪಾದನೆ ಮಾಡ್ಲಿಕ್ಕೋಸ್ಕರ. ದಟ್ ಈಸ್ ದಿ ಬೇಸಿಕ್ aim of any human being who go out and venture out for the job. ಅದೇ ರೀತಿ ಪ್ರತಿಯೊಬ್ಬ ಆಂಟರ್ಪ್ರೆನ್ಯೂರ್ಗೂ ಒಂದು ಆಸೆ ಇರುತ್ತೆ, ದಟ್ ಈಸ್ ಟು ಮೇಕ್ ಪ್ರಾಫಿಟ್. ಸೊ ಆಂಟರ್ಪ್ರೆನ್ಯೂರ್ ಇಸ್ ಎ ಕ್ಯಾಪಿಟಲಿಸ್ಟ್ ಎಂಪ್ಲಾಯರ್ ಹೂ ಇಸ್ ಸೀಕಿಂಗ್ ಪ್ರಾಫಿಟ್, ಬಟ್ ಅಟ್ ದಿ ಸೇಮ್ ಟೈಮ್ ಈಸ್ ಎ ರಿಸ್ಕ್ ಟೇಕರ್. ಈಸ್ ಅ ಮೊನೋಪೊಲಿಸ್ಟ್. ವೈ ವಿ ಕಾಲ್ ಹಿಮ್ ಆಸ್ ಅ ಮೊನೋಪೊಲಿಸ್ಟ್ ಇಸ್ ದಟ್ he is going to decide what has to happen in his company. ಅವನು ಹೇಳ್ತಾನೆ ಈ ರೀತಿ ನಡಿಬೇಕು, ಹೀಗೆ ನಡಿಬೇಕು, ಅವನು ಹೇಳ್ದಂಗೆ ಕೇಳಬೇಕು, ಬಿಕಾಸ್ he is the owner of the company and he is a coordinator. He is a very great coordinator. Why he is a very great coordinator is because he coordinates the various factors of production like land, labor and capital. Friends, it is very difficult job and he is an innovator and at the same time he is an organizer of means of production. ಆ ಪ್ರೊಡಕ್ಷನ್ ಮಾಡಲಿಕ್ಕೆ ಏನೇನು ಬೇಕು, ಅದರಿಂದ ಏನೇನು ಬರುತ್ತೆ, ಅದಕ್ಕೆಲ್ಲನೂ ಆರ್ಗನೈಸ್ ಮಾಡುವಂಥ ಕೆಲಸನ ಯಾರಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ, ಇಟ್ ಈಸ್ ಡನ್ ಬೈ ನನ್ ಅದರ್ ದನ್ ದಿ ಆಂಟರ್ಪ್ರೆನ್ಯೂರ್. ಫ್ರೆಂಡ್ಸ್, ಪೀಟರ್ ಡ್ರಗರ್ ಆಂಟರ್ಪ್ರೆನ್ಯೂರ್ ಬಗ್ಗೆ ಏನು ಹೇಳ್ತಾನೆ ಅನ್ನೋದನ್ನ ನೋಡೋಣ. ಪೀಟರ್ ಡ್ರಗರ್ ಸೇಸ್ ದಟ್ ಇನೋವೇಷನ್ ಇಸ್ ದಿ ಸ್ಪೆಸಿಫಿಕ್ ಟೂಲ್ ಆಫ್ ಆಂಟರ್ಪ್ರೆನ್ಯೂರ್ಸ್. ಫ್ರೆಂಡ್ಸ್, ಇನೋವೇಷನ್ ಅಂದರೆ ಆಲ್ರೆಡಿ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಯು. ಅಂದರೆ ಏನೋ ಒಂದು ವಸ್ತು ಇದೆ, ಸಮಥಿಂಗ್ ಇಸ್ ದೇರ್ ಅಂಡ್ ಯು ಆರ್ ಗೋಯಿಂಗ್ ಟು ಆ್ಯಡ್ ಆನ್, ಅದ್ರ ಮೇಲೆ ಇನ್ನೊಂಚೂರು ಏನೋ ಹೊಸದಾಗಿ ಕಂಡುಹಿಡಿತೀರಿ, ಅದನ್ನು ನಾವು ಇನೋವೇಷನ್ ಅಂತ ಕರಿತೀವಿ. ಸೊ ಪೀಟರ್ ಡ್ರಗರ್ ಈಸ್ ಟೆಲ್ಲಿಂಗ್ ದಟ್ ಇನೋವೇಷನ್ ಇಸ್ ದಿ ಸ್ಪೆಸಿಫಿಕ್ ಟೂಲ್ ಆಫ್ ಆಂಟರ್ಪ್ರೆನ್ಯೂರ್ಸ್ ಅಂಡ್ ದೇ ಎಕ್ಸ್ಪ್ಲಾಯ್ಟ್ ದಿ ಚೇಂಜಸ್ ಆನ್ ಆಪರ್ಚುನಿಟೀಸ್. ಫ್ರೆಂಡ್ಸ್, ಐ ವಿಲ್ ಗಿವ್ ಒನ್ ಎಕ್ಸಾಂಪಲ್. ಫ್ರೆಂಡ್ಸ್, ಈ ಕೋವಿಡ್ ಬಂದಾಗ ಎಂಟೈರ್ ಶೇರ್ ಮಾರ್ಕೆಟ್ ಕೊಲ್ಯಾಪ್ಸ್ಡ್ ಲೈಕ್ ಎನಿಥಿಂಗ್. lakhs and lakhs of crores was vanished and there was a bloodbath in the share market, and it affected the great entrepreneurs whom I showed you in the first slide. But there was one person who capitalized this opportunity, and you may not believe whatever he has lost. ಅವನು ಏನು ದುಡ್ಡು ಕಳ್ಕೊಂಡಿದ್ದಾನಲ್ವಾ, ಜಸ್ಟ್ ಒಂದು ತಿಂಗಳೊಳಗಡೆ ಅದರ 2ರಷ್ಟು ದುಡ್ಡನ್ನ ಸಂಪಾದನೆ ಮಾಡ್ಕೊಂಬಿಟ್ಟ. ಈಸ್ ನನ್ ಅದರ್ ದನ್ ದಿ ಮುಖೇಶ್ ಅಂಬಾನಿ. ಸೊ ಅವ್ರು ಏನ್ ಮಾಡ್ತಾರಂದ್ರೆ, ಏನೇ ಆಪರ್ಚುನಿಟಿ ಸಿಗ್ಲಿ, ಎಂತ ಒಂದು ಸನ್ನಿವೇಶದಲ್ಲೂ ಅಷ್ಟೇ, ಯಾವುದೇ ಆಪರ್ಚುನಿಟಿ ಸಿಗ್ಲಿ, ಆ ಆಪರ್ಚುನಿಟಿನ ಕ್ಯಾಪಿಟಲೈಸ್ ಮಾಡೋದಕ್ಕೆ, ಗ್ರ್ಯಾಬ್ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಮೂರನೇದಾಗಿ, ದೇ ಶುಡ್ ಬಿ ಡಿಸಿಪ್ಲಿನ್ಡ್, ಕೇಪಬಲ್ ಆಫ್ ಬೀಯಿಂಗ್ ಲರ್ನ್ಡ್ ಅಂಡ್ ಪ್ರಾಕ್ಟೀಸ್ಡ್. ಫ್ರೆಂಡ್ಸ್, ನೀವು ಎಷ್ಟೇ ಟ್ಯಾಲೆಂಟ್ ಇರ್ಬೋದು, ನೀವೆಷ್ಟೇ ಓದಿರ್ಬೋದು, ನೀವೆಷ್ಟೇ ಸಾಹುಕಾರ ಇರ್ಬೋದು, ಏನೇ ಇರ್ಬೋದು, ನಿಮಗೆ ಡಿಸಿಪ್ಲಿನ್ ಇಲ್ಲ ಅಂತ ಹೇಳಿದ್ರೆ ನೀವೇನು ಅನ್ಕೊಂಡಿದ್ದೀರೋ ಅದನ್ನು ಸಾಧನೆ ಮಾಡೋದು ತುಂಬಾನೇ ಕಷ್ಟ. ಯು ಶುಡ್ ಬಿ ಡಿಸಿಪ್ಲಿನ್ಡ್. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಏನಾದ್ರು ಕಲಿತಾ ಇರಬೇಕು, ಹೊಸದನ್ನ ಕಲಿಬೇಕು ಅನ್ನೋದೊಂದು ನಿಮ್ಮ ಮೈಂಡಲ್ಲಿ ಇರಬೇಕು. ಸೊ ಇದನ್ನ ಪೀಟರ್ ಡ್ರಕ್ಕರ್ ಅವರು ಹೇಳ್ತಿದ್ದಾರೆ.
ಮತ್ತೆ ಅವ್ರು ಯಾವಾಗಲೂ ಅಷ್ಟೇ, ಅಕಾರ್ಡಿಂಗ್ ಟು ಪೀಟರ್ ಡ್ರಕ್ಕರ್, ದಿ entrepreneur should always search for innovation ಎಲ್ಲೆಲ್ಲಿರುತ್ತೆ, where are the changes that is happening, and what are the opportunities that are available for the successful innovation. ಫ್ರೆಂಡ್ಸ್ ನಾವು ಇಷ್ಟೊತ್ತು ಆಂಟ್ರಪ್ರೆನ್ಯೂರ್ಸ್ ಬಗ್ಗೆ ತಿಳ್ಕೊಂಡ್ರಿ. ಸೊ ನೌ ಲೆಟ್ ಅಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ entrepreneurship. So what is this entrepreneurship? So we were talking only about the entrepreneur, and we were explaining what are the qualities the entrepreneur should possess and what is his characteristics. But this entrepreneurship is nothing but the creating a new organization. So how he is going to create the new organization means he is going to discover the opportunities to create a new economic activity. By this he is going to create a new organization. Friends, you should always keep one thing in the mind, that entrepreneurship is a process. What is the meaning of the process? Process means the various steps involved in completing an activity. It is called as process. Friends, ಕನ್ನಡದಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಒಂದು ಕೆಲಸನ ಮಾಡ್ಲಿಕ್ಕೋಸ್ಕರ ಹಲವಾರು ಹಂತಗಳಿರುತ್ತೆ. ಆ ಹಂತಗಳನ್ನ ದಾಟ್ಕೊಂಡು ಹೋಗೋದನ್ನ ನಾವೇನಂತ ಕರಿತೀವಿ? ಪ್ರೋಸೆಸ್ ಅಂತ ಕರಿತೀವಿ. ಉದಾಹರಣೆಗೆ ಇಲ್ಲಿ ಒಬ್ಬ ಆಂಟ್ರಪ್ರೆನ್ಯೂರ್ ವಾಟ್ ಅಂಡ್ ಆಲ್ ಈಸ್ ಡೂಯಿಂಗ್ ಇನ್ ದಿಸ್ ಪ್ರೋಸೆಸ್ ಅಂತ ಹೇಳಿದ್ರೆ, ಲೈಕ್ ವಿಜುವಲೈಸಿಂಗ್ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಅವನು ದೂರದೃಷ್ಟಿ ಹೊಂದಿರಬೇಕು, ದೂರದಲ್ಲಿ ನೋಡ್ಬೇಕು, ಏನಾಗುತ್ತೆ, ನಾನು ಈ ತರ ಮಾಡಿದ್ರೆ ಏನಾಗ್ಬೋದು ಅಂತ ಹೇಳ್ಬಿಟ್ಟು ಅವನು ಏನಾಗಬೇಕು, ಆ ಒಂದು ದೂರದೃಷ್ಟಿನ ಅವನಲ್ಲಿ ಇರಬೇಕು. ಅದನ್ನ ನಾವೇನಂತ ಕರಿತೀವಿ? ನಾವು ವಿಜುವಲೈಸಿಂಗ್. ಅವ್ನ ಕಣ್ಮುಂದೆ ಬರುತ್ತೆ, ನಾನು ಈ ತರ ಮಾಡಿದ್ರೆ, ಅವ್ನು ಕಣ್ ಮುಚ್ಕೊಂಡು ನಾನು ಈ ತರ ಮಾಡಿದ್ರೆ ಹಿಂಗಾಗುತ್ತೆ, ನಾನು ಬಿಸ್ನೆಸ್ ಈ ತರ ಸ್ಟಾರ್ಟ್ ಮಾಡ್ಬೇಕಂದ್ರೆ ಹಿಂಗಾಗುತ್ತೆ. ಈಗ ಉದಾಹರಣೆಗೆ ಫ್ರೆಂಡ್ಸ್, ನಾನೇ ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಇಫ್ ಯು ವಾಂಟ್ ಟು ಸ್ಟಾರ್ಟ್ ದಿ ಬಿಸ್ನೆಸ್, ವಾಟ್ ಬಿಸ್ನೆಸ್ ಆರ್ ಯು ಗೋಯಿಂಗ್ ಟು ಸ್ಟಾರ್ಟ್? ಐ ವಿಲ್ ಗಿವ್ ಯು 10 seconds. ಕ್ಯಾನ್ ಯು ಥಿಂಕ್ ಅಂತ ತಕ್ಷಣ? Please, can you think for a 10 seconds? Okay, come on friends. As soon as I said this, what you did is that I hope most of you might have closed your eyes, or your eyes might have gone to the top, and you will be visualizing. So non business ಮಾಡಿದ್ರೆ ಯಾವ ರೀತಿ ಇರಬೇಕು, ಈ ತರ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಆಂಟ್ರಪ್ರೆನ್ಯೂರ್ಶಿಪ್ ಪ್ರೋಸೆಸ್ ಅಲ್ಲಿ ಆಂಟ್ರಪ್ರೆನ್ಯೂರ್ ಮೊದಲನೇದಾಗಿ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ವಿಜುವಲೈಸಿಂಗ್. Next, he is a risk bearer. He should be ready to take the risk, and he should be doing the organizing activity. Yes sir, organizing activity ಅಂತ ಹೇಳಿದ್ರೆ, see, there one side there is land, the other side there is labor, in another side there is capital. ಈ ಮೂರನ್ನು ಏನ್ ಮಾಡ್ತಾನೆ, ಒಂದು ಕಡೆ ತಗೊಂಡ್ಬಂದು ಆ ಕಂಪ್ನಿ ರನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೋಡಿ, ಅದನ್ನ ನಾವು ಆರ್ಗನೈಸಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನೆಲ್ಲ ಆರ್ಗನೈಸ್ ಮಾಡಿ ಬಿಸ್ನೆಸ್ ಎಂಟರ್ಪ್ರೈಸಸ್ ನ ಎಸ್ಟಾಬ್ಲಿಷ್ ಮಾಡೋದಿದೆಯಲ್ಲ, ದಿಸ್ ಇಸ್ ನೋನ್ ಆಸ್ ಆಂಟ್ರಪ್ರೆನ್ಯೂರ್ಶಿಪ್, ಅಂಡ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಯೆಂಟ್ ಫಾರ್ ದಿ ಎಕನಾಮಿಕ್ ಗ್ರೋತ್ ಆಫ್ ದಿ ಕಂಟ್ರಿ. ಫ್ರೆಂಡ್ಸ್, ಸೊ ನೆಕ್ಸ್ಟ್ ಎಂಟರ್ಪ್ರೈಸ್ ಅಂದ್ರೆ ಏನು ಅಂದ್ರೆ ನೋಡಿ, ನಾವು ಮೊದಲನೇದಾಗಿ ಆಂಟ್ರಪ್ರೆನ್ಯೂರ್ ಬಗ್ಗೆ ತಿಳ್ಕೊಂಡ್ರಿ, ಎರಡನೇದಾಗಿ ಆಂಟ್ರಪ್ರೆನ್ಯೂರ್ಶಿಪ್ ಬಗ್ಗೆ ತಿಳ್ಕೊಂಡ್ರಿ. ಆಂಟ್ರಪ್ರೆನ್ಯೂರ್ ಒಬ್ಬ ವ್ಯಕ್ತಿ ಆದ್ರೆ ಆಂಟ್ರಪ್ರೆನ್ಯೂರ್ಶಿಪ್ ಇಸ್ ಅ ಪ್ರೋಸೆಸ್. ಹಾಗಿದ್ರೆ ಎಂಟರ್ಪ್ರೈಸ್ ಏನು? ಎಂಟರ್ಪ್ರೈಸ್ ಇಸ್ ನಥಿಂಗ್ ಬಟ್ ದಿ ಔಟ್ಕಮ್. ವಾಟ್ ಎವರ್ ದಿ ಆಂಟ್ರಪ್ರೆನ್ಯೂರ್ ಹಸ್ ಡನ್ ಥ್ರೂ ದಿ ಆಂಟ್ರಪ್ರೆನ್ಯೂರ್ಶಿಪ್ ಪ್ರೋಸೆಸ್, ದಿ ಔಟ್ಪುಟ್ ಇಸ್ ನಥಿಂಗ್ ಬಟ್ ಆನ್ ಎಂಟರ್ಪ್ರೈಸ್. And we can call that enterprise as an organization engaged in a business activity. So it is the main aim of the any entrepreneur, that is to establish the enterprise, and it is this enterprise that was the mission and vision of the entrepreneur. Friends, according to MSMED Act 2006, ಏನಿದೆ MSMED ಆಕ್ಟ್ ಅಂತ ಹೇಳಿದ್ರೆ, ಇಟ್ ಇಸ್ ನಥಿಂಗ್ ಬಟ್ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್ ಡೆವಲಪ್ಮೆಂಟ್ ಆಕ್ಟ್ ಆಫ್ 2006. ಅಕಾರ್ಡಿಂಗ್ ಟು ದಿಸ್ ಆಕ್ಟ್, what is the meaning of the enterprise? This act defines an enterprise as an industrial undertaking. ಒಂದು ಇಂಡಸ್ಟ್ರಿ ಅಥವಾ ಒಂದು ಸಂಸ್ಥೆ ಇರ್ಬೋದು, ಆರ್ ಎ ಬಿಸ್ನೆಸ್ ಕನ್ಸರ್ನ್, ಒಂದು ಬಿಸ್ನೆಸ್ ಇರ್ಬೋದು, ಅಥವಾ ಇನ್ಯಾವುದೇ ರೀತಿಯಾದಂಥ ಸಂಸ್ಥೆ, ಎನಿ ಎಸ್ಟಾಬ್ಲಿಷ್ಮೆಂಟ್, ಅಂಡ್ ವಿ ಕ್ಯಾನ್ ಕಾಲ್ ಇಟ್ ಇನ್ ಡಿಫರೆಂಟ್ ನೇಮ್ಸ್. And it should be engaged in manufacture or production of goods. Friends, when we call the enterprise, the primary activity is that it should involve in the production of goods.
ನಾನು ಹೇಳ್ತೀನಿ, ಯಾರೋ ಒಬ್ಬ ಕಂಪ್ನಿ ಸ್ಥಾಪನೆ ಮಾಡಿಬಿಟ್ಟಿರ್ತಾನೆ. ಏನಪ್ಪ ಮಾಡ್ತಿದ್ದೀಯ ಅಂದರೆ, ಸರ್ ನಾನೊಬ್ಬ ಒಂದು ಹೊಸದಾಗಿ ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಸೊ ವಾಟ್ ಗೂಡ್ಸ್ ಆರ್ ಯು ಪ್ರೊಡ್ಯೂಸಿಂಗ್ ಅಂದರೆ, ನೋ ಸರ್ ಐ ನಾಟ್ ಅಟ್ ಆಲ್ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ಎನಿ ಗೂಡ್ಸ್ ಅಂಡ್ ಐ ಡೋಂಟ್ ನೋ ವೆನ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಪ್ರೊಡ್ಯೂಸ್ ದಿ ಗೂಡ್ಸ್ ಅಂತ ಹೇಳಿದ್ರೆ, ಆರ್ ಮ್ಯಾನುಫ್ಯಾಕ್ಚರ್ ದಿ ಗೂಡ್ಸ್ ಅಂತ ಹೇಳಿದ್ರೆ, ವಿ ಕಾಂಟ್ ಕಾಲ್ ಇಟ್ ಆಸ್ ಅನ್ ಎಂಟರ್ಪ್ರೈಸ್. An enterprise should produce the goods and it can be produced in any manner. What is the meaning of the manner? The manner can be of two types. One is capital intensive or labor intensive. In ದೊಡ್ಡ ಮಿಷಿನ್ ತಗೊಂಡ್ಬಂದು ಪ್ರಾಡಕ್ಟ್ಸ್ ನ ಪ್ರೊಡ್ಯೂಸ್ ಮಾಡಿದ್ರೆ it is called as capital intensive. When you are using the labor to produce the goods, then it will become the labor intensive. And see, when you are producing the goods in any manner pertaining to any industry, it may related to the any industry specified in the first schedule of the Industries Act 1951. First schedule. What is the meaning of the schedule ಅಂತ ಹೇಳಿದ್ರೆ ನೋಡಿ, ಫಸ್ಟ್ ಶೆಡ್ಯೂಲ್ ಅಂತ ಹೇಳಿದ್ರೆ ಆಕ್ಟ್ ಅಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ರೆಗ್ಯುಲೇಷನ್ ಆಕ್ಟ್ ಅಂತ ಒಂದು ಆಕ್ಟ್ ಇದೆ. ದಟ್ ಆಕ್ಟ್ ಇಸ್ ಪಾಸ್ಡ್ ಇನ್ ದಿ ಪಾರ್ಲಿಮೆಂಟ್. ಅಕಾರ್ಡಿಂಗ್ ಟು ಆಕ್ಟ್ ಬುಕ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ, ಒಂದು ಜಾಗ, ಒಂದು ಶೆಡ್ಯೂಲ್ ಅಂತ ಹಾಕಿರ್ತಾರೆ. ಆ ಶೆಡ್ಯೂಲ್ ಲಿಸ್ಟ್ ಅಲ್ಲಿ ಇರಬೇಕದು, ಸರಿನಾ? ಆ ಗೂಡ್ಸ್ ರಿಲೇಟೆಡ್ ಟು ದಟ್ ಗೂಡ್ಸ್, ಆ ಇನ್ಫಾರ್ಮೇಶನ್ ಆ ಶೆಡ್ಯೂಲ್ ಅಲ್ಲಿ ಇದ್ರೆ ವಿ ಕಾಲ್ ಇಟ್ ಆಸ್ ದಟ್ ಶೆಡ್ಯೂಲ್. ತುಂಬಾ ಜನಕ್ಕೆ ಶೆಡ್ಯೂಲ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಕ್ಕಿಲ್ಲ. ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಶೆಡ್ಯೂಲ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ದಿ ಪ್ಲೇಸ್. ಆ ಪುಸ್ತಕದಲ್ಲಿ ಒಂದು ಪ್ಲೇಸು, ಆ ಪ್ಲೇಸ್ ಅಲ್ಲಿ ಒಂದು ಬಾಕ್ಸ್ ತರ ಹಾಕಿರ್ತಾರೆ. ಆ ಬಾಕ್ಸ್ ನ ನಾವು ಶೆಡ್ಯೂಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾವ್ದಾದ್ರು ಒಂದು ಪುಸ್ತಕ ತಗೊಂಡು ಆ ಪುಸ್ತಕದಲ್ಲಿ ಒಂದು ಬಾಕ್ಸ್ ಟೈಪ್ ಹಾಕ್ಬಿಟ್ಟು ಅದ್ರಲ್ಲಿ ನೀವೇನಾದ್ರು ಬರ್ತದೆ ಸಮಥಿಂಗ್ ಹಸ್ ಬಿನ್ ರಿಟರ್ನ್ ಇನ್ ದಿ ಶೆಡ್ಯೂಲ್ ಅಂತ ಹೇಳ್ಬಿಟ್ಟು, ಆ ಶೆಡ್ಯೂಲ್ಗೆ ಏನ್ ಮಾಡ್ತಾರೆ, ನಂಬರ್ಸ್ ಕೊಡ್ತಾರೆ. ಶೆಡ್ಯೂಲ್ 1, ಶೆಡ್ಯೂಲ್ 2, ಶೆಡ್ಯೂಲ್ 3 ಅಂತ ಹೇಳ್ಬಿಟ್ಟು. ದೇರ್ ಆರ್ ಮೆನಿ ಶೆಡ್ಯೂಲ್ಸ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದೇ ರೀತಿ ಈ ಶೆಡ್ಯೂಲ್ ಅಲ್ಲಿ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಅಂಡ್ ರೆಗ್ಯುಲೇಷನ್ ಆಕ್ಟ್ 1915 ಅಲ್ಲಿ ಇರುವಂತಹ ಶೆಡ್ಯೂಲ್ ಅಲ್ಲಿ ಆಯ್ತಾ, ಇಂಡಸ್ಟ್ರೀಸ್ ಅಲ್ಲಿ ಇದು ಯಾವ್ದಾದ್ರು ಒಂದು ಎಂಟರ್ಪ್ರೈಸ್ ಪ್ರೊಡಕ್ಷನ್ ಆಗ್ತಿರ್ಬೇಕು, ಆರ್ ಇಟ್ ಶುಡ್ ಹ್ಯಾವ್ ಎಂಗೇಜ್ಡ್ ಇನ್ ಪ್ರೊವೈಡಿಂಗ್ ಆರ್ ರೆಂಡರಿಂಗ್ ಎನಿ ಸರ್ವಿಸ್ ಆರ್ ಸರ್ವಿಸಸ್. ಬರೀ ಪ್ರೊಡಕ್ಷನ್ ಮಾಡ್ತಿದ್ದೀನಿ, ಅಕಸ್ಮಾತ್ ಪ್ರೊಡಕ್ಷನ್ ಮಾಡ್ತಿಲ್ವಾ, ಅಟ್ಲೀಸ್ಟ್ ಆರ್ ಯು ಇನ್ವಾಲ್ವ್ಡ್ ಇನ್ ಪ್ರೊವೈಡಿಂಗ್ ದಿ ಸರ್ವಿಸಸ್, ದೆನ್ ಆಲ್ಸೋ ಇಟ್ ಮೇ ಬಿ ಕಾಲ್ಡ್ ಆಸ್ ಅನ್ ಎಂಟರ್ಪ್ರೈಸ್. Friends, an enterprise is an integrated whole of values, orientation, vision of entrepreneur and his workforce mission, the major objective and strategic interest. Friends, ಇದೇನಪ್ಪ ಹೇಳುತ್ತೆ ಅಂದ್ರೆ, ಒಂದು ಎಂಟರ್ಪ್ರೈಸ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬ ಆಂಟ್ರಪ್ರೆನ್ಯೂರ್ನ ಏನೊಂದು ವ್ಯಾಲ್ಯೂಸ್, ಅವ್ನು ಏನೊಂದು ದೂರದೃಷ್ಟಿ ಇರುತ್ತೆ, ಅವ್ನಿಗೆ ಏನೊಂದು ವಿಷನ್ ಇರುತ್ತೆ, ಮತ್ತು ಅವನ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರೋಂಥ ಒಂದು ಟೀಮ್ ಯಾವ ರೀತಿ ಇರುತ್ತೆ, ಅದರ ಒಂದು ರಿಫ್ಲೆಕ್ಷನ್ ಇಸ್ ನಥಿಂಗ್ ಬಟ್ ಅನ್ ಎಂಟರ್ಪ್ರೈಸ್. Friends, I'll tell you one thing. If Infosys is such a great company, such a big company, and it is a very big multinational company which has offices in nook and corners of the world, it is not only because of the Narayan Murthy, it is because of the workforce who are working in that company. ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫ್ರೆಂಡ್ಸ್, ಒಂದು ಶಾಲೆ ಅಥವಾ ಒಂದು ಕಾಲೇಜು ಅಥವಾ ಒಂದು ವಿದ್ಯಾಸಂಸ್ಥೆ ತುಂಬಾ ಚೆನ್ನಾಗಿದೆ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇಟ್ ಈಸ್ ನಾಟ್ ದಿ ಬಿಕಾಸ್ ಆಫ್ ಓನ್ಲಿ ಒನ್ ಪರ್ಸನ್ ದಟ್ ಈಸ್ ದಿ ಪ್ರಿನ್ಸಿಪಲ್, ಇಟ್ ಈಸ್ ಬಿಕಾಸ್ ಆಫ್ ದಿ ಈಚ್ ಅಂಡ್ ಎವ್ರಿ ಪರ್ಸನ್ ವರ್ಕಿಂಗ್ ಇನ್ ದಟ್ ಆರ್ಗನೈಸೇಷನ್. ಸೊ ಒಬ್ಬ ಎಂಟರ್ಪ್ರೈಸ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಅವನೊಂದು ವ್ಯಾಲ್ಯೂಸ್, ಅವನೊಂದು ದೂರದೃಷ್ಟಿ, ಅವನೊಂದು ಮಿಷನ್, ಮತ್ತೆ ಅವನ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರೋಂಥವ್ರು, ಇದರದೆಲ್ಲ ರಿಫ್ಲೆಕ್ಷನ್ ಇಸ್ ನಥಿಂಗ್ ಬಟ್ ದಿ ಎಂಟರ್ಪ್ರೈಸ್. ಸೊ ವಾಟ್ ಈಸ್ ದಿ ಮೇನ್ ಆಬ್ಜೆಕ್ಟ್ ಆಫ್ ದಿಸ್ ಎಂಟರ್ಪ್ರೈಸ್ ಇಸ್ ದಟ್ ಇಟ್ ಈಸ್ ದಿ ಎಕನಾಮಿಕ್, that is to earn money and to make more profitability, and by making the profitability we have to give returns to the investors. Friends, ಒಂದು ಕಂಪ್ನಿ ಸ್ಥಾಪನೆ ಆಗಬೇಕಂದ್ರೆ, if you want to start a company you need the finance. From where you will get the finance? ದುಡ್ಡು ಎಲ್ಲಿಂದ ತರ್ತೀರಿ? ಸೊ ಆ ದುಡ್ಡು ಎಲ್ಲಿಂದ ತರ್ತೀರಿ ಅಂದ ತಕ್ಷಣ ನೀವು, ಸರ್ ನಾನು ಬ್ಯಾಂಕಿಂದ ತರ್ತೀನಿ ಅಂತೀನಿ. ದಯವಿಟ್ಟು ಆ ಬ್ಯಾಂಕ್ನ ಪಕ್ಕದಲ್ಲಿಡಿ. ಐ ವಿಲ್ ಎಕ್ಸ್ಪ್ಲೈನ್ ಯು ದಿ ಸ್ಟೋರಿ ಆಫ್ ದಿ ಬ್ಯಾಂಕ್ಸ್ ಇನ್ ದಿ ನೆಕ್ಸ್ಟ್ ಕ್ಲಾಸಸ್. ಬಟ್ ಯಾರು ನಿಮ್ಮ ಒಂದು ಕಂಪ್ನಿನ ನಂಬ್ಕೊಂಡು ಶೇರ್ ಹೋಲ್ಡರ್ಸ್ ದುಡ್ಡು ಹಾಕಿರ್ತಾರಲ್ವಾ, ಆ ದುಡ್ಡನ್ನ ನಿಮಗೆ ಕೊಡೋ ಬದಲು ಅವ್ರು ಬ್ಯಾಂಕಲ್ಲಿ ಹಾಕಿದ್ರೆ ಅವ್ರಿಗೆ ವರ್ಷ ಬಡ್ಡಿ ಆದರೂ ಬರುತ್ತೆ. ಬಟ್ ಯು ಶುಡ್ ಅರ್ನ್ ಸೋ ಮಚ್ ಪ್ರಾಫಿಟ್ ದಟ್ ಯು ಶುಡ್ ಗಿವ್ ಎ ಡಿವಿಡೆಂಟ್ ವಿಚ್ ಇಸ್ ಮೋರ್ ದನ್ ದಿ ಇಂಟ್ರೆಸ್ಟ್ ಮನಿ ದಟ್ ಈಸ್ ಗೋಯಿಂಗ್ ಟು ಬಿ ಅರ್ನ್ ಬೈ ದಟ್ ಪರ್ಸನ್. ಅಂಡ್ ಅಟ್ ದಿ ಸೇಮ್ ಟೈಮ್, ಫ್ರೆಂಡ್ಸ್,
An enterprise governance should focus on maximizing the not only maximizing the shareholders wealth but also the stakeholders wealth, and they should take up this hell they should take care of the stakeholders. ಯಾರಪ್ಪ ಸ್ಟೇಕ್ ಹೋಲ್ಡರ್ಸ್? ಹೂ ಇಸ್ ದಿ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳಿದ್ರೆ, ಸ್ಟೇಕ್ ಹೋಲ್ಡರ್ಸ್ ಆರ್ ದೋಸ್ ಪೀಪಲ್ ಹೂ ಆರ್ ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಟು ದಿ ಕಂಪನೀಸ್. ಉದಾಹರಣೆಗೆ ಐ ವಿಲ್ ಗಿವ್ ಒನ್ ಎಕ್ಸಾಂಪಲ್. ಒಂದು ಕಂಪನಿ ಇದೆ, ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಎಂಪ್ಲಾಯೀಸ್ ಆರ್ ಸ್ಟೇಕ್ ಹೋಲ್ಡರ್ಸ್. ಆ ಕಂಪನಿಗೆ ಸಾಲ ಕೊಟ್ಟಿರುವಂತವ್ರು ಕೂಡ ಸ್ಟೇಕ್ ಹೋಲ್ಡರ್ಸ್. ಕಸ್ಟಮರ್ಸ್ ಆರ್ ಸ್ಟೇಕ್ ಹೋಲ್ಡರ್ಸ್. ಸೊಸೈಟಿ ಇಸ್ ಸ್ಟೇಕ್ ಹೋಲ್ಡರ್. ಗೌರ್ಮೆಂಟ್ ಇಸ್ ಸ್ಟೇಕ್ ಹೋಲ್ಡರ್. ಸರ್ ಗೌರ್ಮೆಂಟ್ ಹೆಂಗ್ ಸರ್ ಸ್ಟೇಕ್ ಹೋಲ್ಡರ್ ಆಗುತ್ತೆ ಅಂತ ಹೇಳಿದ್ರೆ, ನಾನು ಬಿಸ್ನೆಸ್ಸು, ನಾನು ಚೆನ್ನಾಗಿ ಸಂಪಾದನೆ ಮಾಡಿ ನಾನು ಜಾಸ್ತಿ ಪ್ರಾಫಿಟ್ ದುಡಿದ್ರೆ ಆ ಪ್ರಾಫಿಟ್ ಅಲ್ಲಿ ನಾನೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಐ ಕ್ಯಾನ್ ಪೇ ಟ್ಯಾಕ್ಸ್ ಟು ದಿ ಗೌರ್ಮೆಂಟ್. ಆ ಟ್ಯಾಕ್ಸ್ ತಗೊಂಡು ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾರೆ, ದೇ ವಿಲ್ ಕಮ್ ಔಟ್ ವಿತ್ ನ್ಯೂ ಸ್ಕೀಮ್ಸ್. ಫ್ರೆಂಡ್ಸ್, ಆಲ್ ಆಫ್ ಯು might have received the laptops in your previous semesters. Where did the government got the money from? It is the income taxes that is paid by these enterprises. Income tax bari enterprises ಒಬ್ಬರೇ ಕಟ್ಟಲ್ಲ, ಎಲ್ಲರೂ ಕಟ್ತಾರೆ, ಬಟ್ ದೇ ಆರ್ ಆಲ್ಸೋ ಎ ಪಾರ್ಟ್ ಆಫ್ ಇಟ್. ಸೊ ಇಟ್ ಈಸ್ ಒನ್ ಆಫ್ ದಿ ಆಬ್ಜೆಕ್ಟಿವ್ ದಟ್ ಏನಪ್ಪಾ ಅಂತ ಹೇಳಿದ್ರೆ, ಇವರು ಜಾಸ್ತಿ ಪ್ರಾಫಿಟ್ ದುಡಿಬೇಕು ಅಂಡ್ ದೇ ಶುಡ್ ಆಲ್ಸೋ ಟೇಕ್ ಕೇರ್ ಆಫ್ ದೇರ್ ಸ್ಟೇಕ್ ಹೋಲ್ಡರ್ಸ್. ಫ್ರೆಂಡ್ಸ್, ದುಡ್ಡೊಂದು ದುಡಿದ್ಬಿಟ್ರೆ ಸಾಲದು, ದೇ ಶುಡ್ ಆಲ್ಸೋ ಟೇಕ್ ಕೇರ್ ಆಫ್ ದಿ ಸೊಸೈಟಿ. ಆ ಕಂಪನಿ ಸುತ್ತಮುತ್ತ ಇರೋತಕ್ಕಂಥ ಪರಿಸರನ ಡೆವಲಪ್ ಮಾಡುವಂತ ಕೆಲಸನ ಮಾಡಬೇಕು. Friends, I would like to give one small example, and there is a company called Mitsubishi which has established its industry in Vemgal Industrial Estate. Friends, as a part of its corporate social responsibility, they have provided so many benches to the colleges, PU colleges. They have provided cycles to the students in Narsapura Government School. They are providing free drinking water facility to the village which is adjoined to that factory. They have provided the shelters. So like this, they are doing a tremendous job. These are all the corporate social responsibility. So the enterprise, what it has to do is that it is not only to the earning the profit, but it also will take care of the societal needs. And friends, no enterprise can sustain its progress unless it makes a difference. You should keep this one in mind. Friends, I have already explained all these things, that the difference between entrepreneurship and entrepreneur and enterprise. See, entrepreneur is a person, entrepreneurship is a process, and enterprise is an outcome. The person who has an idea is called as, and he gives shape to it, he is an entrepreneur. To that idea, and for that to give that shape, there is something called process. You should follow step by step, and that is nothing but the entrepreneurship. And the outcome, what is the output, that will be known as enterprises. See, an entrepreneur represents an innovator who has got a huge dreams. But when it comes to entrepreneurship, it talks about the procedure, how to go ahead with that one. ಅದೊಂದು ಪ್ರೊಸೀಜರ್, ಯಾವ ರೀತಿ ಮಾಡಬೇಕು, ಏನ್ ಮಾಡಬೇಕು ಅನ್ನೋದನ್ನ ಆಂಟರ್ಪ್ರಿನರ್ಶಿಪ್ ಎಕ್ಸ್ಪ್ಲೇನ್ ಮಾಡುತ್ತೆ. ಅದೇ ಒಂದು ಎಂಟರ್ಪ್ರೈಸ್ ಅಂತ ಹೇಳಿದ್ರೆ ಅದು ವಸ್ತುವಾಗಿ ನಮ್ ಕಣ್ ಮುಂದೆ ಕಾಣುತ್ತೆ. ಫ್ರೆಂಡ್ಸ್,